ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಹೊಸಕೋಟೆ ಶ್ರೀ ಅವಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಹಬ್ಬವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಅವಮುಕ್ತೇಶ್ವರ ಸ್ವಾಮಿ, ಬಾಲತ್ರಿಪುರ ಸುಂದರಿ, ವೀರಭದ್ರ ಸ್ವಾಮಿ ಹಾಗೂ ಬಲಪೂರಿ ಗಣಪತಿಗೆ ಹೂವಿನ ಅಲಂಕಾರವನ್ನು, ಅಭಿಷೇಕವನ್ನು ಏರ್ಪಡಿಸಲಾಗಿದ್ದು ಸಾವಿರಾರು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದರು. ಇನ್ನು ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರಾದ ಬಿಎನ್ ಬಚ್ಚೇಗೌಡರು, ಉದ್ಯಮಿಗಳು ಹಾಗೂ ಟೌನಿನ ಕಾಂಗ್ರೆಸ್ ಮುಖಂಡರಾದ ಬಿವಿ ಬೈರೇಗೌಡರು, ಸದಾನಂದ್ರವರು, ಸುಬ್ಬಣ್ಣನವರು, ಸಿ ಜಯರಾಜ್ರವರು ಸೇರಿದಂತೆ ಅನೇಕ ಗಣ್ಯರು ಅವಿಮುಕ್ತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರು ಮಾತನಾಡಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮಹಾಶಿವರಾತ್ರಿ ಬಹಳ ವಿಶೇಷವಾದ್ದು. ನಮ್ಮ ಸನಾತನ ಧರ್ಮ ಏನಿದೆ ಅದು ಭಾರತದಲ್ಲಿ ಇದು ಮಹಾಶಿವರಾತ್ರಿ ಬಹಳ ಶ್ರೇಷ್ಠವಾದ ದಿನ. ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಇದನ್ನು ಆಚರಣೆ ಮಾಡುವಂಥದ್ದು ಒಂದು ವಿಶೇಷ. ಅದೇ ರೀತಿ ಹೊಸಕೋಟೆ ತಾಲೂಕಲ್ಲಿನೂ ಸುಮಾರು 600 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಜಾಗದಲ್ಲಿ ಅವಮುಕ್ತೇಶ್ವರ ದೇವಸ್ಥಾನ ಮಾಡಿ ಪದೇ ಪದೇ ಜೀರ್ಣೋದ್ಧಾರನೂ ಆಗಿದೆ. ಜೀರ್ಣೋದ್ಧಾರ ಆಗಿ ಇವತ್ತು ಭಾಳ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಜನ ತಾಲೂಕಲ್ಲಿ, ಟೌನಲ್ಲಿ ಎಲ್ಲರೂ ಬಂದು ದೇವರ ದರ್ಶನ ಮತ್ತು ಆಶೀರ್ವಾದ ಪಡೆಯುವಂಥದ್ದು ಒಂದು ಕಾರ್ಯ ಆಗಿರ್ತಕ್ಕಂಥದ್ದು. ಇದು ತಮಗೆಲ್ಲ ಗೊತ್ತಿರೋದಂಥದ್ದೇ, ಎಲ್ರಿಗೂ ಗೊತ್ತಿರುವಂಥದ್ದು ಹಬ್ಬ. ಇವತ್ತು ಉಪವಾಸ ಇರುವಂಥದ್ದು. ಮತ್ತು ಇಲ್ಲಿ ದೇವಸ್ಥಾನದ ಸಮಿತಿ ಅಂತ ಒಂದಿದೆ. ಆ ದೇವಸ್ಥಾನದ ಸಮಿತಿಯವರು ಇದರಲ್ಲಿ ಶಾಸಕರನ್ನು ಜೊತೆ ಮಾಡಿಕೊಂಡು ಶರತ್ ಬಚ್ಚೇಗೌಡರನ್ನ ವಿಶೇಷವಾಗಿ ಇಲ್ಲಿ ಈ ಬಾರಿ ಬೇರೆ ರೀತಿ ಆಗಿದೆ. ಕಾರಣ ಇದನ್ನು ಸುಮಾರು ವರ್ಷಗಳ ಕಾಲ ಹಿಂದೆ ಇದ್ದಂಥ ಕೃಷ್ಣಮೂರ್ತಿ ಒಂದು 75 ವರ್ಷಗಳ ಕಾಲ ಅವರೇ ಇದನ್ನು ಆಚರಣೆ ಮಾಡ್ಕೊಂಡು ಪೂಜಾ ಕಾರ್ಯಗಳನ್ನು ಮಾಡ್ತಾ ನಿರಂತರವಾಗಿ ಮಾಡ್ಕೊಂಡು ಬಂದರು. ಅವರು ಇತ್ತೀಚೆಗೆ ನಿಧನರಾದರು. ಆ ಸ್ಥಾನಕ್ಕೆ ತುರ್ತಾಗಿ ಮಾಡಬೇಕು, ಸಮಿತಿ ಮಾಡಬೇಕು ಅಂಥೇಳಿ ಶಾಸಕರು ಮತ್ತು ನಮ್ಮ ಭಕ್ತಾದಿಗಳು, ವಿಶೇಷವಾಗಿ ನಗರದಲ್ಲಿರ್ತಕ್ಕಂಥವರು ಸೇರಿ ಇವತ್ತು ಸರ್ಕಾರದ ಆದೇಶ ಮಾಡಿ ಇವತ್ತು ಇಲ್ಲಿ ಪೂಜಾ ಕಾರ್ಯಗಳಿಗೆ ಒಬ್ಬ ಅಸಿಸ್ಟೆಂಟ್ ಅಂದರೆ ಹಿಂದೆ ಏನಿದ್ರು ದೊಡ್ಡವರು ಅವರ ಹಿಂದೆ ಇವರು ಕೆಲಸ ಮಾಡ್ತಾಯಿದ್ರು. ಸುಮಾರು ಇವಾಗ ಆಚರಣೆ ಮಾಡುವಂಥದ್ದು ಸರ್ಕಾರದ ಆದೇಶನೂ ಆಗೋಗ್ಬಿಟ್ಟಿದೆ. ರವಿಕುಮಾರು ಹಿಂದೆ ಇದ್ದಂಥ ಕೃಷ್ಣಮೂರ್ತಿಯವರಿಗೆ ಜೊತೆಯಲ್ಲಿ ಸಹಾಯ ಮಾಡ್ಕೊಂಡಿದ್ರು. ನಾವು ನೋಡಿದ್ದೇವೆ. ಅದು ಇವತ್ತು ಒಳ್ಳೆಯ ಕಾರ್ಯ ಆಗಿದೆ. ಅವರಿಂದ ಇವತ್ತು ಶುರು ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ ನಾನು. ಭಾಳ ಪ್ರೀತಿ ಮಾಡೋರು ಅವರು. ಭಾಳ ವರ್ಷ ದೀರ್ಘಾವಧಿ ಸೇವೆ ಮಾಡಿರ್ತಕ್ಕಂಥದ್ದು ಅವರು ಮೆಚ್ಚಬೇಕಾದಂಥ ಸೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತೇನು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಸೇರಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕಾರ್ಯ ಇಲ್ಲಿ ಇವತ್ತು
ಮಹಾಶಿವರಾತ್ರಿಯ ವಿಶೇಷತೆಯೇ ಇದೆ ಇವತ್ತು ಅಂತ. ಬಳಿಕ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾದ ವಿಜಿ ಕುಮಾರ್ ಮಾತನಾಡಿ ಶಿವರಾತ್ರಿ ಹಬ್ಬದ ದೇವಸ್ಥಾನ ಕಾರ್ಯಕಲಾಪಗಳ ಬಗ್ಗೆ ವಿವರಣೆ ನೀಡಿದರು. ನಾಡಿನ ಸಮಸ್ತ ಜನಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಇಂದು ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರು ಸಾಹೇಬರು ಮತ್ತು BV ಬೈರೇಗೌಡರು ಮಾರ್ಗದರ್ಶನದಂತೆ ಇಂದು ನಾನು ಈ ಒಂದು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷನಾಗಿ ಇಂದು ಸುಮಾರು ಒಂದು ವಾರದಿಂದ ಪೂರ್ವಭಾವಿಯಾಗಿ ನಾವು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಸಮಿತಿಯವರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಮುಖಂಡರುಗಳು ಎಲ್ಲ ಸೇರಿ ಭಾಳ ಪೂರ್ವಭಾವಿ ಸಭೆ ಮಾಡಿ ಭಾಳ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ದೇವಸ್ಥಾನ ಅವಿಮುಖೇಶ್ವರ ಸ್ವಾಮಿ ಸತ್ಯವಾಗಿರುವಂಥ ದೇವಸ್ಥಾನ ಮತ್ತು ಚೋಳರ ಕಾಲದ ಐತಿಹಾಸಿಕ ಇರೋ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ ಸುಮಾರು 5:30ರಿಂದ ಅಭಿಷೇಕ ಆರಂಭ ಆಗಿ ಮತ್ತು ರುದ್ರಾಭಿಷೇಕ ಆಗಿ ಮತ್ತು ಹೂವಿನ ಅಲಂಕಾರ ಆಗಿ ಮುಕ್ತಾಯ ಒಂದು 8:15 ಗಂಟೆಗೆ ಆಯಿತು. ಬೆಳಿಗ್ಗೆ ಸುಮಾರು 6 ಗಂಟೆಯಿಂದನೂ ನಿರಂತರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲ ಕ್ಲೀನಾಗಿ ಏನು ಈ ಒಂದು ದರ್ಶನ ಅವಿಮುಖೇಶ್ವರ ಮತ್ತು ಬಾಲ ತ್ರಿಪುರ ಸುಂದರಿ ಮತ್ತು ವೀರಭದ್ರ ಸ್ವಾಮಿ ಬಾಲಮುರಿ ಗಣಪತಿ ದೇವ್ರನ್ನ ಭಾಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ. ನಮ್ಮ ಪ್ರಧಾನ ಅರ್ಚಕರು ರವಿಕುಮಾರ್ ಮತ್ತು ಅವರ ಸಂಬಂಧಿಗಳೆಲ್ಲ ಸೇರಿ ಅದು ಮುಗಿದ ಮೇಲೆ ಮಹಾಮಂಗಳಾರತಿ ಆದಮೇಲೆ ಇಂದು ನಮ್ಮ ಏನು ಒಂದು ಸಮಿತಿಯಿಂದ ನಮ್ಮ ಮುಖಂಡರು ಎಲ್ಲ ಸೇರಿ ಏನು ಶಾಸಕರ ಒಂದು ಆದೇಶದಂತೆ ನಿರಂತರವಾಗಿ ಬೆಳಿಗ್ಗೆಯಿಂದ ಒಂದು ಪ್ರಸಾದ ವಿನಿಯೋಗ ನಡೀತಾ ಇದೆ. ಮತ್ತು ಇಂದು ಸಂಜೆ ಸಹ ನಮ್ಮ ಜಯರಾಜ್ ಅವರು ಭಾಳ ವರ್ಷಗಳಿಂದ ಫಲಹಾರ ಮತ್ತು ಇದು ಅವಲಕ್ಕಿ ಸಹ ಕೊಡ್ತಾರೆ, ಸಜ್ಜಿಗೆ. ಈ ರೀತಿ ಭಾಳ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನೂ ಈ ದೇವಸ್ಥಾನಕ್ಕೆ ಜನಗಳು ಭಕ್ತಾದಿಗಳು ಬಂದು ಇವತ್ತೆಲ್ಲ ರಾತ್ರಿ ಎಲ್ಲ ತೆಗೆದಿರ್ತೀವಿ 3 ಗಂಟೆವರೆಗೂ, ಮತ್ತು ಬೆಳಗ್ಗೆ 6 ಗಂಟೆವರೆಗೂ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ. ದೇವರು ಜನಗಳು ಯಾವುದೇ ಆತಂಕ ಪಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ಬಂದು ದರ್ಶನ ಮಾಡ್ಬೋದು, ಆರಾಮಾಗಿದೆ ನಾನು ಎಂದು ತಿಳಿಸುತ್ತಾ ಮತ್ತು ಸಾಯಂಕಾಲ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ದೇವರ ಭಕ್ತಿ ಗೀತೆಗಳು ಇದೆ. ಅದು ಯಥಾಸ್ಥಿತಿ ವರ್ಷ ನಡ್ಕೊಂಡು ಬಂದಿದೆ. ಏನು ನಮಗೆ ಶಾಸಕರು ಒಂದು ಆದೇಶದಂತೆ ನಾವು ಇದು 3ನೇ ವರ್ಷ ನಾನು ಅಧ್ಯಕ್ಷನಾಗಿ ದೇವಸ್ಥಾನದ ಅವ್ರ ಗೌರವ ಅಧ್ಯಕ್ಷರಾಗಿ ನಮಗೆ ಅಧ್ಯಕ್ಷರಿಗೆ ಹೇಳಿ ಈ ರೀತಿ ಮಾಡಿ ನಿಮ್ಮ ಸದಸ್ಯರು ನಮ್ಮ ಮುಖಂಡರೆಲ್ಲ ಅಂತ ಆದೇಶ ಮಾಡಿರ್ತಾರೆ. ಅವರಿಗೆ ಇನ್ನೂ ಮುಂದೆ ದೇವರು ಅವರಿಗೆ ಆರೋಗ್ಯ ಆಯುಷು ಮತ್ತು ಇನ್ನು ಸಚಿವರ ಸ್ಥಾನ ಸಿಕ್ಕಲಿ ಅಂತ ಹೇಳಿ ಮತ್ತು ಈ ದೇವಸ್ಥಾನದ ಬಗ್ಗೆ ಅವರಿಗೆ ಭಾಳ ಕಾಳಜಿ ಮತ್ತು ಅವರ ಒಂದು ಶ್ರೀಮತಿ ಅವರು ಪ್ರತಿಭಾ ಶರತ್ ಬಚ್ಚೇಗೌಡರು ಅವರು ಪ್ರತಿ ವರ್ಷ ಸುಮಾರು 150-200 ಜನ ಬಂದು ತಾವು ಬಂದಿದ್ರೇನೋ ಮೊನ್ನೆ ಅವರು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾರೆ. ಸಮಂತ ಫೌಂಡೇಶನ್ನಿಂದ ಬಂದು ದೇವಸ್ಥಾನಕ್ಕೆ ಭಾಳ ಬೆಳಿಗ್ಗೆ ಬಂದು 6 ಗಂಟೆಯಿಂದ ನಿರಂತರವಾಗಿ ಸಾಯಂಕಾಲವರೆಗೂ ಮೇಡಮ್ ಅವರು ಬಂದು ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನನ ಸ್ವಚ್ಛತೆ ಮಾಡಿಕೊಟ್ಟಿರ್ತಾರೆ. ಅವ್ರಿಗೂ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡಲಿ. ಮತ್ತು ನಮ್ಮ ಶಾಸಕರು ಏನು ನಾಳೆ ಮೇ 1 ಬುದ್ಧ ಪೌರ್ಣಮಿ ದಿವಸ ನಮ್ಮ ಒಂದು ಅವಿಮುಖೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕರಗ ಮಹೋತ್ಸವ ಇದೆ. ಇದ್ರ ಬಗ್ಗೆ ಕಳೆದ ವರ್ಷವೇ ಅವರು ಮಾತು ಕೊಟ್ಟಿದ್ದರು, ನಾನು ಈ ವರ್ಷಕ್ಕೆ ಹೊಸ ರಥವನ್ನು ಮಾಡಿಕೊಡ್ತೇನೆ ಅಂತ. ಅದೇ ರೀತಿ ಅವರು ಎಡಬಿಡದೆ ರಾತ್ರಿ ಆಗಲು ಟೀಕ್ವುಡ್ಡಲ್ಲಿ ಸುಮಾರು ಭಾಳ ವಿನೂತನವಾಗಿ ನಮ್ಮ ರಾಜ್ಯದಲ್ಲೇ 2ನೇ ತೇರಂತಾರೆ. ನಾವೆಲ್ಲ ಮೊನ್ನೆ ನಮ್ಮ ಶಾಸಕರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದರು, ರಥ ಮಾಡುವಂಥ ಜಾಗಕ್ಕೆ ಹೋಗಿದ್ವಿ. ಭಾಳ ವಿಜೃಂಭಣೆಯಿಂದ ಬಂದಿದೆ ತೇರು. ಟೀಕ್ವುಡ್ಡಲ್ಲಿ ಭಾಳ ವಿನೂತವಾಗಿ ಬಂದಿದೆ. ಅದು ಹೇಳಿದ್ರೆ ಸಾಲದು, ತಾವೆಲ್ಲ ನೋಡಿದಾಗ ಆನಂದ ಪಡ್ತೀರ. ಅವ್ರು ಹೇಳ್ತಾರೆ ಪಾಪ ಯಾವುದೇ ರೀತಿ ಏನು ನಾವು ಮಾಡಿರೋವಂಥ ಸಾಧನೆನ ಏನು ಹೇಳ್ಕೊಳೋದು ಬೇಡ ದೇವ್ರದಂತ, ಆದರೂ ನಾವು ಹೇಳಬೇಕಾಗುತ್ತೆ ಜನತೆಗೆ. ಇವತ್ತು ಸುಮಾರು ಒಂದು 2.5 ಕೋಟಿ ರೂಪಾಯಿಯಲ್ಲಿ ಈ ರಥ ಆಗ್ತಾಯಿದೆ. ಸುಮಾರು ಅಂದರೆ ಅವ್ರು ಹೇಳೋವಂಥ ರಥ ಮಾಡಿರೋರು ಇದು ಸುಮಾರು 200-300 ವರ್ಷಕ್ಕೂ ನಮಗೆ ತೊಂದರೆ ಇಲ್ಲ, ಆ ರೀತಿ ಮಾಡಿಕೊಡ್ತಾಯಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಆ ವಿನ್ಯಾಸ ಮಾಡೋವಂಥವ್ರು. ಅವರಿಗೆ ಇನ್ನೂ ದೇವರು ಇದೇ ರೀತಿ ದೇವ್ರ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಲಿ, ತಾಲೂಕಿನ ಜನತೆಗೆ ಎಲ್ಲ ಚೆನ್ನಾಗಿ ಮಾಡಲಿ, ಅವ್ರಿಗೂ ಮುಂದೆ ಒಳ್ಳೆಯದಾಗಲಿ, ಒಳ್ಳೆ ಸಚಿವರಾಗಲಿ,
ಇನ್ನು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇನ್ನು ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮವೇ ಆಗಮಿಸಿದ್ದು, ಎಲ್ಲಾ ಭಕ್ತಾದಿಗಳಿಗೆ ಗಂಗಾಧರ್ ಶೆಟ್ಟಿ, ಕ್ಯಾಸೆಟ್ ಸಂದೀಪ್, ಗೌತಮ್, ವಿಠಲ್ ಎಂಎಫ್ಜಿ, ಮಲೇಷ್ಯಾ ಹರೀಶ್ ಚಕ್ರವರ್ತಿ ಸೇರಿದಂತೆ ಇತರೆ ಸ್ನೇಹಿತರಿಂದ ಸುಮಾರು 40,000 ಲಡ್ಡುಗಳು ಹಾಗೂ ಸಜ್ಜಿಗೆ ವಿತರಣೆ ಮಾಡಲಾಯಿತು. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಅಣ್ಣ ತಮ್ಮಂದಿರೆಲ್ಲ ಸೇರಿ 25,000 ಲಡ್ಡುಗಳನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ವಿತರಿಸುತ್ತಿದ್ದೇವೆ. ನಾನು ಈ ಮೂಲಕ ಏನು ಕೇಳ್ತೀನಿ ಅಂದರೆ, ನಮ್ಮ ಸಂಗಡಿಗೆ ನಮ್ಮ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕೋರುತ್ತೇನೆ. ಇವತ್ತಿನ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸ್ನೇಹಿತರಾದ ಗಂಗಾಧರ ಶೆಟ್ಟಿಯವರು ಮತ್ತು ಸಂದೀಪ್ ಅವರು ಸುಮಾರು 25,000 ಲಡ್ಡುಗಳು ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತಿನ ದಿನ ಸುಮಾರು ಬೆಳಗ್ಗೆ ಯಾವತ್ತೂ ಇಲ್ಲ, ಸುಮಾರು ವರ್ಷಗಳು, ಒಂದು 10 ವರ್ಷಗಳಾಗಿತ್ತೇನೋ ಇಷ್ಟೊಂದು ರಶ್ಶು ಆಗಿ ಹಾಗೂ ಗೌತಮ್ ಅವರು ಕೂಡ ಸೇರಿ ನಮ್ಮ ಮುನ್ರಾಜ್ ಅವರು ಮತ್ತು ರಾಜಗೋಪಾಲ್ರವರು, ಪವಿ ಅವರು, ಇನ್ನಿತರ ಇವರು ಸಂಗಡಿಗರೆಲ್ಲ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸತತವಾಗಿ ಇಷ್ಟೇ ರಶ್ ಇದೆ. ಸೊ ಸುಮಾರು ಇವತ್ತೇನಿಲ್ಲ ಅಂದರೂ ಕೂಡ ಒಂದು 30,000 ರಿಂದ 40,000, 50,000 ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥ ನಿರೀಕ್ಷೆನ ಇಟ್ಕೊಂಡು ಇವತ್ತು ಹಬ್ಬದ ವಾತಾವರಣ ತುಂಬ ಅದ್ಧೂರಿಯಾಗಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇಂದು ಏನು ವಿಶೇಷ ಶಿವನ ಆರಾಧನೆ ಮಾಡ್ತಾ ಜನರು ಸುಮಾರು ಒಂದು 30,000-35,000 ಜನ ಭಕ್ತಾದಿಗಳು ಬರ್ತಿದ್ದಾರೆ. ನಾವು ಸ್ನೇಹಿತರೆಲ್ಲ ಸೇರಿ ಒಂದು 25,000ದಿಂದ 30,000 ಲಡ್ಡು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದೆಲ್ಲ ನಮ್ಮ ಸ್ನೇಹಿತರು ಮಾಡಿಕೊಂಡು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಹೋಗೋಂಥ ಎಲ್ಲರೂ ನಮ್ಮ ಸ್ನೇಹಿತರು ಸೇರ್ಕೊಂಡು ಮಾಡ್ತಾಯಿದ್ದೀವಿ.